ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾಟ್ ಜಸ್ಟ್ ಸ್ಪೈಸಸ್ಗೆ ಎಲ್ರಿಗೂ ಸ್ವಾಗತ. ಈ ಎಪಿಸೋಡಲ್ಲಿ ನಾನು ನಿಮಗೆ ಮರ್ವಾಯಿ ಹಾಗೂ ಜೆಂಜಿಯ ಸೂಪರ್ ಟೇಸ್ಟಿ ಕರಿ ಮಾಡಿ ತೋರಿಸ್ತಾ ಇದ್ದೇನೆ. ನೋಡಿ, ಇದು ಮರ್ವಾಯಿ, ಇದ್ರದ್ದು ಸುಕ್ಕ ಯಾವ ರೀತಿ ಮಾಡೋದು ನೋಡುವ. ಮರ್ವಾಯಿಯನ್ನು ಯಾವ ಥರ ತೊಳಿಬೇಕು, ಯಾವ ಥರ ಬೇಯಿಸಬೇಕು ಎಲ್ಲವನ್ನು ನಾನು ಹೇಳ್ತಾ ಇದ್ದೇನೆ. ವಿಡಿಯೋ ಸ್ಕಿಪ್ ಮಾಡದೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಮೊದಲನೇದಾಗಿ ಜೆಂಜಿ ಕರಿ ಯಾವ ರೀತಿ ಮಾಡೋದು ನೋಡೋಣ. ಕ್ರ್ಯಾಬ್ ಕರಿ. ಕ್ರ್ಯಾಬ್ ಕ್ಲೀನಿಂಗ್ ಯಾವ ರೀತಿ ಮಾಡೋದು ಎಂಬುದು ನಾನು ವಿಡಿಯೋ ಆಲ್ರೆಡಿ ಹಾಕಿದ್ದೇನೆ. ಇದರ ಹಿಂದುಗಡೆನ ಈ ಸಿಪ್ಪೆಯನ್ನು ತೆಗೆದು ಚೆನ್ನಾಗಿ ಕ್ಲೀನ್ ಮಾಡಿ ಕ್ರ್ಯಾಬನ್ನು ಇಡಬೇಕು. ಇದರ ರೆಕ್ಕೆ ಎಲ್ಲ ದೊಡ್ಡದಾಗಿದ್ದರೆ ಅದನ್ನು ಸ್ವಲ್ಪ ಕಲ್ಲಿನಿಂದ ಜಜ್ಜಿ ನಾವು ಕರಿಗೆ ಹಾಕಬೇಕಾಗ್ತದೆ, ಇಲ್ಲಾದರೆ ಮಸಾಲೆ ಎಳೆದುಕೊಳ್ಳೋದಿಲ್ಲ. ಮಸಾಲೆಗೆ ಏನಿಲ್ಲ, ಬರೀ ಸಿಂಪಲ್. ನೋಡಿ, ಮೊದಲು ಕ್ರ್ಯಾಬನ್ನು ತೊಳೆದು ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಲಿಕ್ಕಿಡುವ. ಉಪ್ಪು ಹಾಕುವಾಗ ನಾನು ಅದಕ್ಕೆ ಈರುಳ್ಳಿ, ಹೆಚ್ಚಿದ ಶುಂಠಿಯನ್ನು ಹಾಕಿ ಬೇಯಿಸಬೇಕು. ನೀರು ಹಾಕಲಿಕ್ಕಿಲ್ಲ, ತೊಳೆದ ನೀರಿನ ಅಂಶ ಇರ್ತದೆ, ಹಾಗೂ ಉಪ್ಪು ಹಾಕಿದ ಕೂಡಲೇ ಅದು ನೀರು ಕೂಡ ಬಿಡ್ತದೆ. ಸಣ್ಣ ಉರಿಯಲ್ಲಿ ಬೇಯಿಸಲಿಕ್ಕೆ ಇಟ್ಬಿಡುವ. ಕರಿ ತುಂಬ ಸ್ಪೈಸಿ ಆಗಬೇಕಂತ ಹೇಳಿದರೆ ಇದರ ಜೊತೆ 2 ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ಬಹುದು. ಇವಾಗ ಮಸಾಲೆ ರೆಡಿ ಮಾಡುವ. ಮಸಾಲೆಗೆ ನಾನು 2 ಮುಷ್ಟಿಯಷ್ಟು ಕಾಯಿ ತುರಿ, 6-7 ಒಣಮೆಣಸಿನ್ಕಾಯಿ ಹಾಗೂ ಹುಳಿ ಇಷ್ಟನ್ನು ಸ್ವಲ್ಪ ನೀರು ಹಾಕಿ ನಯ ಕಡಿದು ಇಡಬೇಕು. ಇವಾಗ ಮಸಾಲೆಯನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಬೇಯಿಸುವ. ಸಣ್ಣ ಉರಿಯಲ್ಲಿ ಒಂದು 10 ನಿಮಿಷದಷ್ಟು ಇದನ್ನು ಚೆನ್ನಾಗಿ ಬೇಯಿಸಿದರೆ ನಮ್ಮ ಕರಿ ರೆಡಿ ಆಗ್ತದೆ. ಮರ್ವಾಯನ್ನು ಫಸ್ಟಿಗೆ ಚೆನ್ನಾಗಿ ಒಂದು 4-5 ಬಾರಿ ಆದರೂ ನೀರು ಹಾಕಿ ಚೆನ್ನಾಗಿ ತೊಳೆದು ತೆಗೆದಿಡಬೇಕು. ತೊಳೆಯುವಾಗ ನಿಮಗೆ ಗೊತ್ತಾಗ್ತದೆ ಇದರಲ್ಲಿ ಎಷ್ಟು ಮರಳು ಇರ್ತದೆ ನೋಡಿ. ಇದೇ ರೀತಿ ಒಂದು 4-5 ಬಾರಿ ಆದರೂ ನಾವು ಕ್ಲೀನ್ ಮಾಡಿ ತೆಗಿಬೇಕಾಗ್ತದೆ. ತೊಳೆದಾಯಿತು. ಈಗ ಇದನ್ನು ಬೇಯಿಸ್ಲಿಕ್ಕಿಡುವ. ಬೇಯಿಸುವಾಗ ಕೂಡ ಅಷ್ಟೇ, ನೀರು ಹಾಕಲಿಕ್ಕಿಲ್ಲ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನಾವು ಬಿಸಿ ಮಾಡಿದ ಕೂಡಲೇ ನೋಡಿ ಈ ಥರ ನೀರು ಬಿಡ್ತದೆ. ಇದೆಲ್ಲ ಓಪನ್ ಆಗ್ತದೆ ಹಾಗೂ ಬೇಯ್ತದೆ. ಈಗ ಒಂದು ಮಸಾಲೆ ರೆಡಿ ಮಾಡುವ. 2 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಬಿಸಿ ಮಾಡಿ ಅದಕ್ಕೆ ಕೊತ್ತಂಬರಿ, ಜೀರಿಗೆ,
ಮೆಂತೆ ಹಾಗೂ ಖಾರಕ್ಕೆ ಸ್ವಲ್ಪ ಕರಿಮೆಣಸು ಇಷ್ಟನ್ನು ಒಂದು ಚೆನ್ನಾಗಿ ಫ್ರೈ ಮಾಡಿ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಳಿ. ಪುನಃ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಬಿಸಿ ಮಾಡಿ ಅದಕ್ಕೆ ಈರುಳ್ಳಿ ಹಾಗೂ ಬೆಳ್ಳುಳ್ಳಿ ಹಾಕಿ 1-2 ನಿಮಿಷದಷ್ಟು ಹುರಿದುಕೊಳ್ಳಿ. ಅದನ್ನು ಕೂಡ ಗ್ರೈಂಡ್ ಮಾಡಲಿಕ್ಕಿದೆ. ಹಾಗೂ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣಸಿನಕಾಯಿ ಕೂಡ ತಗೊಳ್ಬೇಕು. ಇವೆಲ್ಲವನ್ನು ಚೆನ್ನಾಗಿ ನಯವಾಗಿ ಒಂದು ಪೇಸ್ಟ್ ಮಾಡಲಿಕ್ಕಿದೆ. ಸ್ವಲ್ಪ ಹುಳಿ ಕೂಡ, ಒಂದು ಸಣ್ಣ ತುಂಡು ಹುಳಿ ಕೂಡ ತಗೊಳ್ಳಿ. ತುರಿ ಕೂಡ ನಾನು ಸ್ವಲ್ಪ ಬಿಸಿ ಮಾಡಿ ರೋಸ್ಟ್ ಮಾಡಿ ತೆಗಿತಾ ಇದ್ದೇನೆ. ತುಂಬ ಏನು ರೋಸ್ಟ್ ಮಾಡಬೇಕಾಗಿಲ್ಲ, 1 ನಿಮಿಷದಷ್ಟು ಹುರಿದುಕೊಂಡ್ರೆ ಸಾಕು. ನೋಡಿ, ಈಗ ಇದು ಆರಿದೆ. ಈಗ ಚೆನ್ನಾಗಿದೆ ಚಿಪ್ಪು ಎಲ್ಲ ತೆಗೆದು ನಾವು ಬೇರ್ಪಡಿಸುವ. ನೋಡಿ, ಈ ಥರ ಇದನ್ನು ಮಾತ್ರ ನಾವು ಕರಿಗೆ ಹಾಕುವಂಥದ್ದು. ಬೇಕಾದಲ್ಲಿ ಸ್ವಲ್ಪ ಪರಿಮಳಕ್ಕೆ ಬೇಕಾದಲ್ಲಿ ಒಂದು ಚಿಪ್ಪನ್ನು ನಾವು ಇಟ್ಕೊಳ್ಬಹುದು. ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಬಿಸಿ ಮಾಡಿ ಅದಕ್ಕೆ ಸ್ವಲ್ಪ ಸಾಸಿವೆ, ಕರಿಬೇವನ್ನು ಹಾಕ್ತಾ ಇದ್ದೇನೆ. ಹಾಗೂ ಇದು ಬೇರ್ಪಡಿಸಿದ ಚಿಪ್ಪನ್ನು ಮರವಾಯಿ ಜೊತೆ ಹಾಕುವ. 1 ನಿಮಿಷದಷ್ಟು ಹುರಿದುಕೊಳ್ಳಿ. ಆಮೇಲೆ ಕಡೆದಿಟ್ಟ ಮಸಾಲೆಯನ್ನು ಹಾಕ್ತಾ ಇದ್ದೇನೆ. ತುಂಬದೇನು ನೀರು ಹಾಕಬೇಕಾಗಿಲ್ಲ, ಇದು ಆಲ್ರೆಡಿ ಬೆಂದಿದೆ. ಆದರೆ ಮಸಾಲೆ ಚೆನ್ನಾಗಿ ಕುಡಿ ಬರಲಿ ಎಂಬುದಾಗಿ ನಾನು ಒಂದು 1/2 ಕಪ್ನಷ್ಟು ನೀರನ್ನು ಹಾಕ್ಕೊಂಡೆ. ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಸಣ್ಣ ಉರಿಯಲ್ಲಿ ಒಂದು 10 ನಿಮಿಷದಷ್ಟು ಬೇಯಿಸುವ. ಎಷ್ಟು ಸಿಂಪಲ್ ಅಲ್ವಾ? ಯಾರು ಕೂಡ ಟ್ರೈ ಮಾಡ್ಬೋದು. ನೀವು ಕೂಡ ಮನೇಲೊಮ್ಮೆ ಟ್ರೈ ಮಾಡಿ. ರೆಸಿಪೀಸ್ ಇಷ್ಟ ಆದರೆ ಶೇರ್ ಮಾಡಲು ಮಾತ್ರ ಮರೆಯದಿರಿ ಫ್ರೆಂಡ್ಸ್. ಹಾಗೂ ನಾಟ್ ಜಸ್ಟ್ ಸ್ಪೈಸಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರೆಯದಿರಿ. ವಂದನೆಗಳು.